ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಮೊನ್ನೆ ಚಿಕ್ಕಬಳ್ಳಾಪುರ ನಗರದ ಕನ್ನಡ ಭವನದಲ್ಲಿ ಕೆಂಪೇಗೌಡ ಜಯಂತಿ ಆಚರಣೆ ನಡೆಯುವಂಥ ಸಂದರ್ಭದಲ್ಲಿ ಆದಂಥ ಘಟನೆ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ವಿವರವಾಗಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಈ ಒಂದು ಘಟನೆ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರೆಸೆಂಟ್ ಏನೇನೆಲ್ಲ ಬೆಳವಣಿಗೆಗಳಾಗಿದೆ, ಪ್ರದೀಪ್ ಈಶ್ವರ್ ಅವರು ಯಾರ್ಯಾರನ್ನ ಭೇಟಿ ಮಾಡಿದ್ದಾರೆ, ಯಾರ್ಯಾರು ಪ್ರದೀಪ್ ಈಶ್ವರ್ ಅವರಿಗೆ ಧೈರ್ಯ ತುಂಬಿದ್ದಾರೆ, ಎಲ್ಲ ವಿವರವನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಅದಕ್ಕೂ ಮೊದಲು ಯಾರಾದರೂ ಹೊಸಬ್ರು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಭೇಟಿ ಕೊಟ್ಟು ಈ ಒಂದು ವಿಡಿಯೋನ ನೋಡೋದಕ್ಕೆ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಅಫ್ಕೋರ್ಸ್ ನಿಮಗೆಲ್ಲ ಗೊತ್ತಿರುತ್ತೆ ಅಂತ ನಾನು ಭಾವಿಸ್ತೀನಿ ಅವತ್ತು ಏನು ನಡೀತು ಘಟನೆ ಅನ್ನೋದನ್ನ. ಆ ಒಂದು ಕನ್ನಡ ಭವನದಲ್ಲಿ ಕಾರ್ಯಕ್ರಮ ನಡೀತಾ ಇರುತ್ತೆ. ಕಾರ್ಯಕ್ರಮದಲ್ಲಿ ಸ್ವಾಮೀಜಿ ಭಾಗವಹಿಸಿರ್ತಾರೆ, ಮಾನ್ಯ ಜಿಲ್ಲಾಧಿಕಾರಿ ಭಾಗವಹಿಸಿರ್ತಾರೆ, ಹಾಗೆ ಪ್ರದೀಪ್ ಈಶ್ವರ್ ಅವರು ಕೂಡ ಭಾಗವಹಿಸಿರ್ತಾರೆ, ಮಾಜಿ ಸಚಿವ ಆಗಿನ ಸಂಸದ ಸುಧಾಕರ್ ಅವರು ಕೂಡ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಾರೆ. ಜೊತೆಗೆ ಸಾಕಷ್ಟು ಒಕ್ಕಲಿಗ ನಾಯಕರು, ಪ್ರಭಾವಿಗಳು ಆ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಪ್ರದೀಪ್ ಈಶ್ವರ್ ಅವರು ವೇದಿಕೆ ಮೇಲೆ ಕುಳಿತಿದ್ದ ಸಂದರ್ಭದಲ್ಲಿ ಸಾಕಷ್ಟು ಜನ ಒಳಗಡೆ ಲಗ್ಗೆ ಇಡ್ತಾರೆ. ಅದರಲ್ಲಿ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಹಾಗೆ ಕುಮಾರಸ್ವಾಮಿ ಅವರ ಅಭಿಮಾನಿಗಳು ಅನ್ನೋದನ್ನ ನಾವು ಗಮನಿಸಬಹುದು. ಸೊ ನೀನು ಕುಮಾರಣ್ಣನ ವಿರುದ್ಧ ಲಘುವಾಗಿ ಮಾತನಾಡಿದಿ, ಏಕವಚನದಲ್ಲಿ ಮಾತನಾಡಿದಿ, ಹಾಗಾಗಿ ನೀನು ಬಹಿರಂಗವಾಗಿ ಕ್ಷಮೆ ಕೇಳಬೇಕು, ಇಲ್ಲಾಂದ್ರೆ ಈ ಕಾರ್ಯಕ್ರಮದಿಂದ ಈಗಲೇ ಹೊರಗಡೆ ಹೋಗ್ಬೇಕು, ನೀನು ಹುಚ್ಚ, ನೀನು ಅಂತವನು ಇಂಥವನು ಅನ್ನೋ ಪದಗಳನ್ನು ಸಂಬೋಧಿಸಿ ಅವರನ್ನ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಅದಾದ ನಂತರ ಪ್ರದೀಪ್ ಈಶ್ವರ್ ಅವರು ಆರಾಮಾಗಿ ಕಾಪಿಯನ್ನು ಕೂತ್ಕೊಂಡು ಈರ್ತಾ ಇರ್ತಾರೆ. ನೋಡೋಣ ಏನಾಗುತ್ತೆ ಅನ್ನೋ ರೀತಿ ಅವರು ಕೂಡ ಗಮನಿಸ್ತಾ ಇರ್ತಾರೆ. ಯಾವಾಗ ಈ ಒಂದು ಕಾರ್ಯಕ್ರಮಕ್ಕೆ ಸಾಕಷ್ಟು ಅಡ್ಡಿ ಆಗ್ತಾ ಇದೆ, ಬಹುಶಃ ನನ್ನಿಂದ ಒಂದು ಕಾರ್ಯಕ್ರಮ ನಿಲ್ಲೋದು ಬೇಡ ಅನ್ನೋದನ್ನ ಅರಿತು ಶಾಸಕರು ಅಲ್ಲಿಂದ ಹೊರಗಡೆ ಬರ್ತಾರೆ. ಬಂದವರು ಮಾಧ್ಯಮಗಳ ಬಳಿ ಪ್ರತಿಕ್ರಿಯೆಯನ್ನು ನೀಡ್ತಾರೆ, ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಕುಮಾರಣ್ಣ, ನೀನು ನಿನ್ನ ಛಲಗಳನ್ನ ಕಳಿಸ್ಬಿಟ್ಟು ಈ ರೀತಿ ನನ್ನನ್ನು ಎದುರಿಸ್ಬೇಕು ಅಂತಂದ್ರೆ ಅವೆಲ್ಲ ನಡೆಯಲ್ಲ. ಕುಚ್ ಬಿ ನೈ ಕರ್ ಸಕ್ತಾ ಹೈ, ಖಬರ್ದಾರ್ ಎನ್ನುವಂಥ ಹಿಂದಿ ಪದಗಳನ್ನು ಬಳಸಿ ನೀನ್ ತಾಕತ್ತಿದ್ರೆ ನೀನ್ ಬಂದು ನಿನ್ಕೋ, ರವಿಕುಮಾರ್ನ ಚೂ ಬಿಡೋದಲ್ಲ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳ್ತಾರೆ. ಅದಾದ ನಂತರ ಅವರು ಹೊರಗಡೆ ಬಂದು ತನ್ನ ಕಾರನ್ನ ಹತ್ಕೊಂಡು ಸನ್ರೂಫ್ ಅನ್ನ ಓಪನ್ ಮಾಡಿಕೊಂಡು ಅಲ್ಲಿಯೂ ಕೂಡ ತೋಳನ್ನ ತಟ್ಟಿ ಮೀಸೆಯನ್ನ ತಿರುವುದರ ಮೂಲಕ ಶಕ್ತಿ ಪ್ರದರ್ಶನವನ್ನು ಕೂಡ ಮಾಡಿ ಸವಾಲಾಗ್ತಾರೆ. ಯಾರೇನು ಮಾಡ್ಕೊಳ್ಳೋದಿಕ್ಕಾಗಲ್ಲ ನನ್ನನ್ನ ಅಂತ. ಯಾಕೆಂತಂದ್ರೆ ಅಲ್ಲಿ ಇದ್ದಂತಹ ಸಾವಿರಾರು ಜನರಲ್ಲಿ ಅರ್ಧ JDS BJP ಅವರು ಇದ್ರೆ, ಅರ್ಧ ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ಇದ್ರು. ಅದಾದ ಸಂದರ್ಭದಲ್ಲಿ ಕೆಲವರು ಪ್ರದೀಪ್ ಈಶ್ವರ್ ಅವರ ಮೇಲೆ ಚಪ್ಪಲಿ ಎಸೆಯುವಂತಹ ಪ್ರಸಂಗವೂ ಕೂಡ ನಡೆಯುತ್ತೆ. ಚಪ್ಪಲಿ ಸದ್ಯಕ್ಕೆ ಬೀಳೋದಿಲ್ಲ, ಅವ್ರ ಕಾರ್ ಹತ್ರ ಹೋಗಿ ಬೀಳುತ್ತೆ. ಪೊಲೀಸರು ಅವರನ್ನ ಬಂಧಿಸ್ತಾರೆ, ಚಪ್ಪಲಿ ಎಸೆದಂತವ್ರನ್ನ. ಸೊ ಹಾಗಾಗಿ ಪೊಲೀಸರು ಹೆಚ್ಚು ಕಡಿಮೆ 9 ಜನರನ್ನ ಬಂಧಿಸಿ ನ್ಯಾಯಾಂಗ ಬಂಧನದಲ್ಲಿ ಪ್ರೆಸೆಂಟ್ ಇದ್ದಾರೆ. ಯಾವ್ಯಾವ ಕಾರಣಕ್ಕೆ ಅಂತಂದ್ರೆ ಶಾಸಕರ ಮೇಲೆ ಚಪ್ಪಲಿ ಎಸೆದಿದ್ದಾಗಿರ್ಬೋದು, ಹಾಗೇನೆ ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸಿದಾಗಿರ್ಬೋದು. ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸುವಂತಹ ಸಂದರ್ಭದಲ್ಲಿ ಪೊಲೀಸರು ಮಧ್ಯಪ್ರವೇಶಿಸಿ ಅದನ್ನ ತಡೆಯೋದಕ್ಕೆ ಹೋದಂತ ಸಂದರ್ಭದಲ್ಲಿ ಪೊಲೀಸರ ಕರ್ತವ್ಯಕ್ಕೂ ಕೂಡ ಅಡ್ಡಿಯಾಗಿದ್ದಾರೆ ಎನ್ನುವಂತಹ ಹಿನ್ನೆಲೆಯಲ್ಲಿ 9 ಜನರನ್ನ ಬಂಧಿಸಿದ್ದಾರೆ. ಈ ಕಡೆ JDS ನಾಯಕರು ಅವರನ್ನ ಬಿಡಬೇಕು, ಇದು ಸರಿ ಇಲ್ಲ ಅಂತ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಕಡೆ ಕಾಂಗ್ರೆಸ್ ನಾಯಕರು ಸಾರ್ವಜನಿಕ ಜೀವನದಲ್ಲಿ ಅದರಲ್ಲೂ ಒಬ್ಬ ಶಾಸಕನಿಗೆ ಈ ರೀತಿ ಚಪ್ಪಲಿ ಎಸೆಯುವಂಥದ್ದು, ಯಾವುದೋ ಒಂದು ಕಾರ್ಯಕ್ರಮಕ್ಕೆ ನೀನು ಬರಬೇಡ, ನೀನು ಹೋಗು ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಸೊ ಇದೆಲ್ಲವೂ ಕೂಡ ಮಾಧ್ಯಮಗಳಲ್ಲಿ ಪ್ರಸಾರ ಆಗ್ತಿತ್ತು, ನೀವು ಅದನ್ನ ಗಮನಿಸ್ತಾ ಇದ್ರಿ. ಕೆಲವರು ಪ್ರದೀಪ್ ಈಶ್ವರ್ ಅವರು ಮಾಡಿದ್ದು ಸರಿ ಅಂತಂದ್ರೆ, ಇನ್ನು ಹಲವರು ಪ್ರದೀಪ್ ಈಶ್ವರ್ ಮಾಡಿ ತಪ್ಪು ಅನ್ನೋ ರೀತಿ ಬೆರಳನ್ನು ತೋರಿಸ್ತಾ ಇದ್ರು. ಇಷ್ಟೆಲ್ಲ ನಡೆಯುವಂತಹ ಸಂದರ್ಭದಲ್ಲಿ ಮಾಧ್ಯಮಗಳಲ್ಲಿ ಯಾವಾಗ ಈ ಒಂದು ಸುದ್ದಿ ವೈಪರೀತ್ಯವಾಗಿ ವೈರಲ್ ಆಯಿತು, ಸ್ಪ್ರೆಡ್ ಆಯಿತು, ರಾಜ್ಯದ ಜನರಿಗೆ ತಿಳಿತು ಈ ರೀತಿ ಚಿಕ್ಕಬಳ್ಳಾಪುರದಲ್ಲಿ ಆಯ್ತಂತೆ, ಪ್ರದೀಪ್ ಈಶ್ವರ್ ಅವ್ರ ಮೇಲೆ ಚಪ್ಪಲಿ ಎಸೆದ್ರಂತೆ, ಇದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ದು ಅವತ್ತು ಮಾಧ್ಯಮಗಳೊಟ್ಟಿಗೆ ಮಾತನಾಡುವಾಗ ಪ್ರದೀಪ್ ಈಶ್ವರ್ ಅವರು ಕೆಲವೊಂದು ಪದಗಳನ್ನು ಬಳಸಿದ್ರು. ಏನು ಅಂತಂದ್ರೆ, ನನ್ನ ಶ್ರೀಮತಿಯನ್ನ ಕೆಟ್ಟದಾಗಿ ಬೈದ್ರು, ನನ್ನ ತಾಯಿಯನ್ನ ಕೆಟ್ಟದಾಗಿ ಬೈದ್ರು, ಒಬ್ಬ OBC ಹುಡುಗ ನಾನು, ಒಬ್ಬ ಹಿಂದುಳಿದ ವರ್ಗದ ಹುಡುಗ ನಾನು, ಒಬ್ಬ ಶೋಷಿತ ಸಮಾಜದ ಹುಡುಗ ನಾನು, ನನ್ನನ್ನು ಬೆಳೆಯೋದಕ್ಕೆ ಇವ್ರು ಬಿಡ್ತಿಲ್ಲ. ಸೊ OBC ವರ್ಸಸ್ ಕುಮಾರಣ್ಣ, ಹಿಂದುಳಿದ ವರ್ಗ ವರ್ಸಸ್ ಕುಮಾರಣ್ಣ ಅನ್ನೋ ರೀತಿ ಇವರು ಮಾತನಾಡಿದ್ರು. ಸೊ ಯಾವಾಗ ಈ ರೀತಿಯ ಹೇಳಿಕೆಗಳು ವೈರಲ್ ಆಯಿತು, ಜನರಿಗೆ ಏನಪ್ಪ ಇದು ಪ್ರದೀಪ್ ಈಶ್ವರ್ ಆದಂಥ ಘಟನೆಯನ್ನ ಜಾತಿಗಳ ಮಧ್ಯೆ ತಂದಿಕ್ತಿದ್ದಾರಲ್ಲ ಅಂತಲೂ ಕೂಡ ಕೆಲವರು ಥಿಂಕ್ ಮಾಡ್ತಾ ಇದ್ರು. ಇನ್ನು ಕೆಲವರು ಅಲ್ಲಿ ಜನ ಆ ರೀತಿ ಮಾತಾಡಿದ್ದಾರೆ, ಅದಕ್ಕೆ ಅವರು ನೊಂದುಕೊಂಡು ಆ ಥರ ಹೇಳಿದ್ದಾರೆ ಅನ್ನೋದನ್ನು ಕೂಡ ಹೇಳಿದ್ರು. ಇದೆಲ್ಲ ಆದಂಥ ಸಂದರ್ಭದಲ್ಲಿ ಮೊನ್ನೆ DK ಶಿವಕುಮಾರ್ ಅವರ ಬಳಿ ಮಾಧ್ಯಮದವರು ಪಲ್ಸ್ ಪೋಲಿಯೋ ಲಸಿಕೆ ಕಾರ್ಯಕ್ರಮ ಇತ್ತಲ್ಲ ಭಾನುವಾರ, ಅವತ್ತು ಶಾಸಕರು ಬಗ್ಗೆ ಈ ತರ ಆಗಿದೆ ಏನ್ ಹೇಳ್ತೀರಿ ಅಂತಂದ್ರೆ DK ಶಿವಕುಮಾರ್ ಅವರು ಅದಕ್ಕೆ ಪ್ರತಿಕ್ರಿಯೆ ನೀಡೋದಿಲ್ಲ, ಹಾಗೆ ಹೊರಟೋಗ್ಬಿಡ್ತಾರೆ. ಆದ್ರೆ ಅವರ ಸಾಮಾಜಿಕ ಜಾಲತಾಣವಾದಂಥ ಟ್ವಿಟರ್ ಖಾತೆಯಲ್ಲಿ ಅಥವಾ ಎಕ್ಸ್ ಖಾತೆಯಲ್ಲಿ ಪ್ರದೀಪ್ ಈಶ್ವರ್ ನಿಮ್ಮೊಟ್ಟಿಗೆ ನಾವಿದ್ದೀವಿ, ತಲೆ ಕೆಡಿಸ್ಕೋಬೇಡಿ, ಇದು ಸರಿಯಲ್ಲ, ಇದು ಒಬ್ಬ ಸಾರ್ವಜನಿಕ ಜೀವನದಲ್ಲಿ ಸೋತಿದ್ದೀವಿ ಅನ್ನೋ ಕಾರಣಕ್ಕೂ ಅಥವಾ ಏನೋ ಕಾರಣಕ್ಕೂ ಈ ರೀತಿ ಒಬ್ಬರ ನಮ್ಮ ಶಾಸಕನ ಮೇಲೆ ಚಪ್ಪಲಿ ಎಸೆಯುವಂಥದ್ದು ಶೋಭೆ ತರೋದಿಲ್ಲ ಅವ್ರಗಳಿಗೆ ಅನ್ನೋ ರೀತಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಅದಾದ ನಂತರ ಇವತ್ತು ಪ್ರದೀಪ್ ಈಶ್ವರ್ ಅವರು ಸಿದ್ದರಾಮಯ್ಯನವರ ನಿವಾಸವಾದಂಥ ಕಾವೇರಿ ನಿವಾಸದಲ್ಲಿ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿದ್ದಾರೆ. ಸಿದ್ದರಾಮಯ್ಯನವರು ಫೋನ್ ಮಾಡಿ ಕರೆಸಿದ್ರಂತೆ, ಬಾರಪ್ಪ, ಯಾಕೆ ನೀನು ತಲೆಗೆಡಿಸ್ಕೊಂಡಿದ್ದೆ, ಬೇಜಾರಾಗಬೇಡ, ನಾವು ಇದೀವಿ ಬಾ ಅಂತ ಧೈರ್ಯ ಹೇಳುವ ಸಲುವಾಗಿ ಪ್ರದೀಪ್ ಈಶ್ವರ್ ಅವರನ್ನ ಬೆಂಗಳೂರಿನ ಕಾವೇರಿ ನಿವಾಸಕ್ಕೆ ಇವತ್ತು ಆಗಮನ ಮಾಡಿಕೊಂಡಿದ್ರು. ನಿನ್ನೆ ರಾತ್ರಿ 11 ಗಂಟೆ 11:30 ಸುಮಾರಿನಲ್ಲಿ DK ಶಿವಕುಮಾರ್ ಅವರು ಪ್ರದೀಪ್ ಈಶ್ವರ್ ಅವರೊಟ್ಟಿಗೆ ಫೋನ್ನಲ್ಲಿ ಮಾತನಾಡಿದ್ರಂತೆ. ಅವರು ಕೂಡ ಧೈರ್ಯವನ್ನು ಹೇಳಿದ್ರಂತೆ, ನೀನು ತಲೆ ಕೆಡಿಸ್ಕೋಬೇಡ, ನೀನು ಆರಾಮಾಗಿರು, ನಾವಿದ್ದೀವಿ, ಯಾಕಂದ್ರೆ ನಿಂದೇನು ತಪ್ಪಿಲ್ಲ, ನಿನ್ನ ಮೇಲೆ ಚಪ್ಪಲಿ ಎಸ್ತಿದ್ದಾರೆ, ಅದಕ್ಕೆ ಅವ್ರನ್ನ ಬಂದಿರೋದು, ನೋಡೋಣ ಇರು ಏನಾಗುತ್ತೆ ವೆಯ್ಟ್ ಮಾಡೋಣ ಅಂತ ಧೈರ್ಯ ಹೇಳಿದಾರಂತೆ. ಇತ್ತ ಸಿದ್ದರಾಮಯ್ಯನವರ ನಿವಾಸಕ್ಕೆ ಬಂದಂತ ಪ್ರದೀಪ್ ಈಶ್ವರ್ ಅವರು ಆ ಸಂದರ್ಭದಲ್ಲಿ ಸಾಕಷ್ಟು ಸಚಿವರು ಹಾಗೇನೆ ಶಾಸಕರು ಕೂಡ ಅಲ್ಲಿದ್ರು.
ಯತೀಂದ್ರ ಸಿದ್ದರಾಮಯ್ಯನವರಾಗಿರ್ಬೋದು, ಮಧು ಬಂಗಾರಪ್ಪನವರಾಗಿರ್ಬೋದು, ಹಾಗೆಯೇ DCM ಪರಮೇಶ್ವರ್ ಅವರಾಗಿರ್ಬೋದು, ಹಾಗೆಯೇ ಮಾಜಿ ಸಚಿವರಾದಂಥ ಚಲುವರಾಯ ಸ್ವಾಮಿ ಅವರಾಗಿರ್ಬೋದು, ಶಿವಲಿಂಗೇಗೌಡರಾಗಿರ್ಬೋದು, ಈ ಥರ ಸಾಕಷ್ಟು ಗಣ್ಯರು ಆ ಒಂದು ಕಾವೇರಿ ನಿವಾಸದಲ್ಲಿ ಇದ್ರು. ಆ ಸಂದರ್ಭದಲ್ಲಿ ಪ್ರದೀಪ್ ಈಶ್ವರ್ ಅವರಿಗೆ ಸಿದ್ದರಾಮಯ್ಯನವರು ಒಂದಷ್ಟು ಭರವಸೆಯನ್ನ, ಧೈರ್ಯವನ್ನ ತುಂಬಿದ್ರು ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಏನಾಗಾದ್ರೆ ಪ್ರದೀಪ್ ಈಶ್ವರ್ ಅವರು ಮೊದಲಿಗೆ ನನ್ನ ತಾಯಿ ಬಗ್ಗೆ ಕೆಟ್ಟದಾಗ ಬೈದ್ರು, ನನ್ನ ಹೆಂಡತಿನ ಹಿಂಗೆ ಕೆಟ್ಟದಾಗ ಬೈದ್ರು. ಸೊ ತುಂಬಾ ಕೆಟ್ಟದಾಗೆಲ್ಲ ನನ್ನನ್ನು ಆ ಒಂದು ಸಭೆಯಲ್ಲಿ ಎಲ್ಲರ ಮುಂದೆ ನನ್ನನ್ನು ಆ ಪದಗಳನ್ನು ಬಳಸಿ ಬೈದ್ರು. ಜೊತೆಗೆ ಆ ಕಾರ್ಯಕ್ರಮದಿಂದ ನೀನು ಹೊರಗಡೆ ಹೋಗ್ಬೇಕು ಅಂದ್ರು. ನಾನು ಅಲ್ಲಿಂದ ಬೇಸರದಿಂದನೇ ಹೊರಗಡೆ ಬಂದು ನಾನು ಆ ರೀತಿ ಆಯಿತು. ಹಾಗಾಗಿ ಚಪ್ಪಲಿನೂ ಕೂಡ ನನ್ನ ಮೇಲೆ ಸುದ್ರು. ನನ್ನ ಕೈಲಿ ಇದನ್ನು ಸಹಿಸ್ಕೊಳ್ಳೋದಕ್ಕೆ ಆಗ್ತಿಲ್ಲ ಅಂತ ಕಣ್ಣೀರನ್ನು ಕೂಡ ಹಾಕಿದ್ರು ಅನ್ನೋಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಸಹಜವಾಗಿ ಆ ಫೋಟೋಗಳನ್ನ ನೋಡಿದ್ರೆ ನಾವು ಭಾವುಕರಾಗಿದ್ದಾರೆ ಅಥವಾ ತುಂಬಾ ಅಳು ಮನಸ್ಸಿನಲ್ಲಿ ಕೂತಿದ್ದಾರೆ, ತುಂಬಾ ನೊಂದಿದ್ದಾರೆ ಅನ್ನೋದನ್ನ ನಾವು ಗಮನಿಸಬಹುದು. ಬಟ್ ಕಣ್ಣೀರು ಹಾಕೋ ದೃಶ್ಯಗಳು ಕಾಣ್ತಿಲ್ಲ. ಆದ್ರೆ ಕಣ್ಣೀರು ಅನ್ನುವಂಥ ಶಬ್ದ ಅಥವಾ ಕಣ್ಣೀರು ಅನ್ನುವಂಥ ಪದ ಯಾಕೆ ಬಂತು ಅಂತಂದ್ರೆ, ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಸಂಬಂಧಪಟ್ಟ ಅಪ್ಡೇಟ್ ಹೋಗುವಂತ ಗ್ರೂಪ್ ನಲ್ಲೇ ಕೂಡ ಕಣ್ಣೀರು ಹಾಕಿದ್ರು ಶಾಸಕರು. ಈ ಒಂದು ಸಂದರ್ಭದಲ್ಲಿ ಇದೆಲ್ಲವನ್ನು ಕೂಡ ನೆನಪು ಮಾಡಿಕೊಂಡು ಅನ್ನುವಂಥದ್ದನ್ನ ಮೆನ್ಷನ್ ಮಾಡಿರೋದ್ರಿಂದ ಮಾಧ್ಯಮಗಳಲ್ಲಿ ಕೂಡ ಕಣ್ಣೀರು ಹಾಕಿದ್ರು ಪ್ರದೀಪ್ ಈಶ್ವರ್ ಅನ್ನೋಂಥದ್ದೇ ಬರ್ತಾ ಇದೆ. ಸೊ ಅದಾದ್ಮೇಲೆ ಸಿದ್ದರಾಮಯ್ಯನವರು, ನೋಡಪ್ಪ, ಸಾರ್ವಜನಿಕ ಜೀವನದಲ್ಲಿ ಇವೆಲ್ಲ ಕಾಮನ್, ಇವೆಲ್ಲ ಫೇಸ್ ಮಾಡ್ಕೊಂಡೆ ನಾವು ಇಲ್ಲಿ ತನಕ ಬಂದಿರೋದು, ನೀನು ಆರಾಮಾಗಿರು, ನೀನು ತಲೆ ಕೆಡಿಸ್ಕೊಬೇಡ, ಇರೋ ನಾನು 2 ನಿಮಿಷ ಟೈಮ್ ಕೊಡಿಲ್ಲ ಅಂತ ಅಂದ್ಬಿಟ್ಟು ಗೃಹ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಅವರಿಗೆ ಅಲ್ಲೇ ಕೂತು ಫೋನ್ನಲ್ಲಿ ಕರೆ ಮಾಡಿ ಈ ಥರ ಆಗಿರ್ತಕ್ಕಂಥ ಘಟನೆ ಯಾವ ಕಾರಣಕ್ಕೂ ವೀಕ್ ಆಗಬಾರ್ದು, ಇದು ವಿರೋಧ ಪಕ್ಷದವರಿಗೆ ಇದೊಂಥರ ಅಸ್ತ್ರ ಆಗಬಾರ್ದು, ಇದು ವೀಕ್ ಆಗದಿರಂಗೆ ಯಾರು ತಪ್ಪು ಮಾಡೋರೆ ಅವ್ರ ಬಗ್ಗೆ ಕ್ರಮ ಕೈಗೊಳ್ಬೇಕು ನೀವು ಅಂತ ಗೃಹ ಸಚಿವರಿಗೆ ಸಿದ್ದರಾಮಯ್ಯನವರು ಸಲಹೆಯನ್ನು ಕೂಡ ಆ ಸಂದರ್ಭದಲ್ಲಿ ನೀಡ್ತಾರೆ. ಪ್ರದೀಪ್ ಈಶ್ವರ್ ಅವರಿಗೆ ಧೈರ್ಯವನ್ನು ನೀಡಿ, ನೀನು ಆರಾಮಾಗಿ ಹೊರಡು, ನಾವಿದ್ದೀವಿ ಅಂತ ಧೈರ್ಯದಿಂದ ಕಳಿಸ್ಕೊಡ್ತಾರೆ. ಇನ್ನು ಮಾಧ್ಯಮದವರು ಮೊನ್ನೆ ಪ್ರಿಯಾಂಕ್ ಖರ್ಗೆ ಅವರನ್ನ ಪ್ರಶ್ನೆ ಮಾಡಿ ಕೇಳ್ತಿದ್ರು, ಸರ್ ಪ್ರದೀಪ್ ಈಶ್ವರ್ ಅವ್ರ ಬಗ್ಗೆ ಕಂಪ್ಲೇಂಟ್ ತಗೋಬೇಕು, ಅವ್ರ ಮೇಲೆ ಕೇಸ್ ಹಾಕಬೇಕು ಅಂತ ಹಲವು ನಾಯಕರು ಹಿಂಗೆ ಹೇಳ್ತಿದ್ದಾರೆ, ವಿರೋಧ ಪಕ್ಷದವರು ಏನ್ ಹೇಳ್ತೀರಿ ಅಂತ ಕೇಳಿದಕ್ಕೆ ಅವ್ರು ಹೇಳಿದ್ದೇನೆ ಅಂತಂದ್ರೆ, ಮಾಧ್ಯಮಗಳಲ್ಲಿ ಕುತ್ಕೊಂಡು ಮಾತಾಡಿದ್ರೆ ಆಗಲ್ಲ ರೀ, ಅದಕ್ಕೆ ಸಂಬಂಧಪಟ್ಟಂಗೆ ಏನಿದೆ ಕಾನೂನು ರೀತಿಯಲ್ಲಿ ಹೋಗಿ ಕಂಪ್ಲೇಂಟ್ ಕೊಡ್ಲಿ, ನಾವು ಕಂಪ್ಲೇಂಟ್ ತಗೊಳ್ತೀವಿ, ತಪ್ಪು ಯಾರ್ದಿದೆ ಸರಿ ಯಾರ್ದಿದೆ ಅದನ್ನು ಕೂಡ ಪರಿಶೀಲನೆ ಮಾಡ್ತೀವಿ, ತಪ್ಪಾಗಿದ್ರೆ ನಮ್ಮವರಾದ್ರೆ ಯಾರಾದ್ರೂ ಶಿಕ್ಷೆ ಆಗುತ್ತೆ, ನೀವು ಫಸ್ಟ್ ಕಂಪ್ಲೇಂಟ್ ಕೊಡಬೇಕು, ಹೋಗಿ ಮೀಡಿಯಾಗಳ ಮುಂದೆ ನಿಂತ್ಕೊಬಿಟ್ಟು ಮಾತಾಡಿದ್ರೆ ಕಂಪ್ಲೇಂಟ್ ತಗೊಳಕ್ಕಾಗುತ್ತಾ ಅನ್ನೋಂಥದ್ದನ್ನು ಕೂಡ ಪ್ರಿಯಾಂಕ್ ಖರ್ಗೆ ಅವರು ಮೊನ್ನೆ ಮಾಧ್ಯಮಗಳ ಮುಂದೆನೆ ಹೇಳ್ತಾರೆ. ಸೊ ಇದಿಷ್ಟು ಘಟನೆಗಳು ಪ್ರೆಸೆಂಟ್ ನಡೀತಾ ಇದೆ. ಈ ಒಂದು ಸಂದರ್ಭದಲ್ಲಿ ನಿನ್ನೆ ಏನಾಗಿದೆ ಅಂತಂದ್ರೆ, ಪ್ರದೀಪ್ ಈಶ್ವರ್ ಅವರ ವಿರುದ್ಧ ಕಂಪ್ಲೇಂಟ್ ಕೂಡ ದಾಖಲಾಗಿದೆ. ಅಂತಂದ್ರೆ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಯಾರು, JDS ನ ಒಂದಷ್ಟು ಜನ, ಹಾಗೇನೆ ಅಡ್ವೊಕೇಟ್ ಪ್ರದೀಪ್ ಕುಮಾರ್ ಅವರ ನೇತೃತ್ವದಲ್ಲಿ ಒಂದು ಕಂಪ್ಲೇಂಟ್ ನ ಪ್ರತಿಯನ್ನ ರೆಡಿ ಮಾಡ್ಕೊಂಡೋಗಿ SP ಅವರಿಗೆ, ಚಿಕ್ಕಬಳ್ಳಾಪುರದ ಜಿಲ್ಲಾ ವರಿಷ್ಠಾಧಿಕಾರಿಗೆ ಆ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟು ಬಂದಿದ್ದಾರೆ, ದೂರನ್ನ. ಆ ದೂರಿನಲ್ಲಿ ಏನ್ ಮೆನ್ಷನ್ ಮಾಡಿದ್ದಾರೆ ಅನ್ನೋದನ್ನ ನಾನು ನಿಮಗೆ ಓದ್ತಾ ಹೋಗ್ತೀನಿ. ಅಂದ್ರೆ ಒಂದು ಮೈನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ, ಜವಾಬ್ದಾರಿಯುತ ಶಾಸಕರು ಸಮಾಜದ ಶಾಂತಿ ಕದಡುವಂತೆ ಪ್ರಚೋದಿಸಿದ್ದು, ನಾನು ಒಬ್ಬ OBC ಶಾಸಕ ಎಂದು ಜಾತಿಯ ವಿಷಯವನ್ನ ಅನವಶ್ಯಕವಾಗಿ ಎಳೆತಂದು ಜಾತಿಗಳ ನಡುವೆ ವೈಷಮ್ಯ ಮೂಡುವಂತೆ ಮಾಡಿರುತ್ತಾರೆ. ಸಂವಿಧಾನದ ಅಡಿಯಲ್ಲಿ ಗೌಪ್ಯತೆ ಪ್ರಮಾಣ ವಚನ ಸ್ವೀಕರಿಸಿರುವ ಶಾಸಕರು ಜಾತಿ ವಿಷಯವನ್ನ ದುರುದ್ದೇಶ ಮತ್ತು ಕಾನೂನು ವಿರುದ್ಧವಾಗಿ ಹೇಳಿಕೆ ನೀಡಿರುತ್ತಾರೆ. ಇದೊಂದು ಪೂರ್ವ ನಿಯೋಜಿತ ಸಂಚು ಆಗಿದ್ದು, ಕೇಂದ್ರದ ಹಾಲಿ ಬೃಹತ್ ಕೈಗಾರಿಕಾ ಸಚಿವರಾದ HD ಕುಮಾರಸ್ವಾಮಿ ಅವರ ಬಗ್ಗೆ ಅತ್ಯಂತ ಕೀಳು ಮಟ್ಟದಲ್ಲಿ ಏಕವಚನದಲ್ಲಿ ಪದಪ್ರಯೋಗ, ಪ್ರಚೋದನೆ ಮಾಡಿ ಸಮಾಜ ಒಡೆಯುವ ಕೆಲಸವನ್ನ ಮಾಡಿರುತ್ತಾರೆ. ಆದುದರಿಂದ ಈ ಕೂಡಲೇ ದುರಹಂಕಾರದಿಂದ ವರ್ತನೆ ತೋರಿ ಅಸಹ್ಯ ಸನ್ನೆಗಳನ್ನ ಮಾಡುವ ಮೂಲಕ ಜನರನ್ನ ಪ್ರಚೋದನೆ ಮಾಡಿರುವ ಮಾನ್ಯ ಶಾಸಕರಾದ ಪ್ರದೀಪ್ ಈಶ್ವರ್ ಅವರ ಮೇಲೆ ಕಾನೂನಿನ ಕ್ರಮ ಜರುಗಿಸಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತೇವೆ ಅಂತ ನಿನ್ನೆ ಹೋಗಿ ಕಂಪ್ಲೇಂಟ್ ಅನ್ನ ಕೊಟ್ಟು ಬಂದಿದ್ದಾರೆ JDS ನ ಒಂದಷ್ಟು ಜನ, ಹಾಗೇನೆ ಅಡ್ವೊಕೇಟ್ ಪ್ರದೀಪ್ ಕುಮಾರ್ ಅವರ ನೇತೃತ್ವದಲ್ಲಿ. ಸೊ ಈಗ ಪಾಪ ಪೊಲೀಸರು ಏನ್ ಮಾಡ್ತಾರೆ ಈ ಒಂದು ಪ್ರಕರಣದಲ್ಲಿ, ಬಿಸಿ ತುಪ್ಪ ಅವರಿಗೆ ಉಗುಳೋದಕ್ಕೂ ಆಗಲ್ಲ, ನುಂಗೋದಕ್ಕೂ ಆಗಲ್ಲ. ಈ ಕಡೆ DK ಶಿವಕುಮಾರ್ ಅವರು ಪ್ರದೀಪ್ ಈಶ್ವರ್ ಅವರಿಗೆ ಧೈರ್ಯ ನೀಡ್ತಾರೆ, ಮಾಜಿ CM ಸಿದ್ದರಾಮಯ್ಯನವರು ಧೈರ್ಯ ನೀಡ್ತಾರೆ, ಅಭಯ ನೀಡ್ತಾರೆ, ತಲೆ ಕೆಡಿಸ್ಕೋಬೇಡ, ನಿನ್ ಮೇಲೆ ಚಪ್ಪಲಿ ಹಚ್ತಾರಲ್ಲ ಅವ್ರಿಗೆ ಖಂಡಿತ ಕಾನೂನು ರೀತಿಯ ಕ್ರಮ ಆಗುತ್ತೆ, ನೀನ್ ಆರಾಮಾಗಿರು, ನೀನಾಗಿ ತಲೆ ಕೆಡಿಸ್ಕೊಳ್ತೀಯ ಅಂತ ಇಲ್ಲಿ ಧೈರ್ಯ ಹೇಳ್ತಿದ್ರೆ, ಅಂದ್ರೆ ಅಫ್ಕೋರ್ಸ್ ಅಲ್ಲಿ ಕ್ರಮ ಆಗುತ್ತೆ ಅನ್ನೋ ನಂಬಿಕೆ. ಈ ಕಡೆ ಮಾಜಿ CM ಹಾಗೇನೆ ಕೇಂದ್ರದ ಹಾಲಿ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರ ಪ್ರೆಷರ್ ಕೂಡ ಪೊಲೀಸರಿಗೆ ಇರುತ್ತೆ. ಏನ್ರಪ್ಪ ನೀವು ಅರೆಸ್ಟ್ ಮಾಡಿದಿರಿ, ಈಗ ಕಂಪ್ಲೇಂಟ್ ಹಿಂಗೂ ತಗೋಬೇಕು. ಇನ್ನು ಅಲ್ಲಿನ ಮಾಜಿ ಸಚಿವರು ಹಾಗೇನೆ ಪ್ರೆಸೆಂಟ್ ಸಂಸದರಾಗಿರ್ತಕ್ಕಂಥ ಸುಧಾಕರ್ ಅವರು ಕೂಡ ಪಟ್ಟಿಟ್ಟು ಕೂತ್ಕೊಳ್ತಾರೆ, ಹೆಂಗ್ರಿ ಒಬ್ಬ MLA ಬಂದ್ಬಿಟ್ಟು ತೋಳ್ ತಡ್ಕೊಂಡು ಮೀಸೆ ತಿರುಕೊಂಡು ಅಲ್ಲಿರೋ ಜನರಿಗೆ ಪ್ರಚೋದನೆ ಮಾಡ್ತಾನೆ, ಅರೆಸ್ಟ್ ಮಾಡ್ರಿ ನೀವು ಅಂತ ಅವರು ಕೂಡ ಪ್ರೆಷರ್ ಆಗುತ್ತೆ. ಜೊತೆಗೆ ಸುಧಾಕರ್ ಅವರಿಗೆ ಈ ಒಂದು ಪ್ರಕರಣ ಎನ್ಕ್ಯಾಶ್ ಕೂಡ ಆಗುತ್ತೆ, ನಾಳೆ ದಿನ ಲಾಭವೂ ಕೂಡ ಆಗುತ್ತೆ. ಸೊ ಹಾಗಾಗಿ ಪೊಲೀಸರಿಗೆ ಬಿಸಿ ತುಪ್ಪ ಅಂತ ನಾನು ಯಾಕೆ ಹೇಳಿದೆ ಅಂತಂದ್ರೆ, ಇವ್ರ ಮಾತು ಕೇಳದ ಅಫ್ಕೋರ್ಸ್ ಇಲ್ಲಿ ಆಡಳಿತ ಪಕ್ಷ ಇರತಕ್ಕಂಥ ಕಾಂಗ್ರೆಸ್ ಪಕ್ಷದ ಮಾತನ್ನೇ ಕೇಳಬೇಕಾಗುತ್ತೆ. CM ಅವ್ರು ಏನಾದ್ರು ಫೋನ್ ಮಾಡಿ ಸೂಚನೆ ಕೊಟ್ಟರು ಅಂತಂದ್ರೆ ಅವ್ರ ಮಾತನ್ನೇ ಕೇಳಬೇಕಾಗುತ್ತೆ. ಇಲ್ಲ ಮಾಜಿ CM ಸಿದ್ದರಾಮಯ್ಯ ಅವ್ರು ಏನು ಹೇಳಿದ್ರು ಅಂತಂದ್ರೆ ಅವ್ರ ಮಾತನ್ನೇ ಕೇಳಬೇಕಾಗುತ್ತೆ. ಕುಮಾರಸ್ವಾಮಿ ಅವರು ಸೆಂಟ್ರಲ್ ಮಿನಿಸ್ಟರ್ ಆಗಿರೋದಂತ ಅವ್ರ ಮಾತನ್ನು ಕೇಳಬೇಕಾಗುತ್ತೆ. ಪಾಪ ಪೊಲೀಸರಲ್ಲಿ ಧರ್ಮ ಸಂಕಟ ಅಂತ ಹೇಳ್ಬೋದು ನಾವೀಗ. ಸೊ ಹಾಗಾಗಿ ಇವ್ರೇನ್ ಮಾಡಿದ್ದಾರೆ, ಚಿಕ್ಕಬಳ್ಳಾಪುರಕ್ಕೆ ಕಂಪ್ಲೇಂಟ್ ಕೊಟ್ಟರೆ ಅಲ್ಲಿನ ಪೊಲೀಸರು ಸರ್ಕಲ್ ಇನ್ಸ್ಪೆಕ್ಟರ್ ಏನ್ ಮಾಡ್ತಾರೆ, ಶಾಸಕರಿದ್ದಾರೆ ಅವ್ರ ಪರವಾಗಿ ಇರ್ತಾರೆ ಅವರಲ್ಲಿ. ಸೊ ಹಾಗಾಗಿ ಬೇಡ, ನಾವು SP ಗೆ ಕಂಪ್ಲೇಂಟ್ ಕೊಟ್ಟೋಣ ಅಂತ ಅಂದ್ಬಿಟ್ಟು ಜಿಲ್ಲಾ ವರಿಷ್ಠಾಧಿಕಾರಿಗೆ ಹೋಗಿ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಸೊ ಈಗ ವರಿಷ್ಠಾಧಿಕಾರಿಗಳ ಕಚೇರಿಯಿಂದ ಕಂಪ್ಲೇಂಟ್ ಅನ್ನ ಸ್ವೀಕೃತಿ ಮಾಡಿಕೊಂಡು ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಅಂತ ಕಾದು ನೋಡ್ಬೇಕು. ಒಟ್ಟಾರೆಯಾಗಿ
ಆ 9 ಜನ ಅದರಲ್ಲಿ JDS ನ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲ್ ಮಾಡ್ತಿದ್ದಂತ ಒಬ್ಬ ಹುಡುಗ ಅಂತೆ, ಇನ್ನೊಂದು 7-8 ಜನ ಅದರಲ್ಲಿ ಚಪ್ಪಲಿ ಎಸ್ದಂತ ಓರ್ವ ವ್ಯಕ್ತಿ. ಆ ವ್ಯಕ್ತಿ ಯಾವುದೋ ಒಲಿಂಪಿಕ್ ಕ್ರೀಡೆಯಲ್ಲಿ ಭಾಗವಹಿಸಿದ್ನು ಏನೋ ಗೊತ್ತಿಲ್ಲ. ಹೆಂಗ್ ಹೊಡಿತಾನೆ ಅಂತಂದ್ರೆ ಒಂದ್ ಚಪ್ಪಲಿನ ಫಸ್ಟ್ ತೆಗೆದು ಮಿನಿಮಮ್ ಅದೊಂದು 50 ಮೀಟರ್ ದೂರಕ್ಕೆ ಹೋಗಿ ಬೀಳ್ಬೇಕು, ಹಂಗ್ ಹೊಡಿತಾನೆ. ಮತ್ತೆ ಇಮಿಡಿಯೇಟ್ ಎಡಗಾಲಲ್ಲಿ ಇರೋದನ್ನ ತಗೊಬಿಟ್ಟು ಅದೇ ಫೋರ್ಸಲ್ಲಿ ಹೊಡಿತಾನೆ. ವಯಸ್ಸಾಗಿದ್ದ ವ್ಯಕ್ತಿಗೆ ಏನಿಲ್ಲ ಅಂದ್ರೆ 40-50 ವರ್ಷ. ಸೊ ಇಂಥವರೆಲ್ಲ ಆ ಒಂದು ಕಾರ್ಯಕ್ರಮಕ್ಕೆ ಬಂದಿರ್ತಾರೆ, ಅಡ್ಡಿಪಡಿಸಿದ್ರು, ಓಕೆ. ಪ್ರದೀಪ್ ಈಶ್ವರ್ ಅವರನ್ನ ಸಭೆಯಿಂದ ಕೆಳಗಿಳಿಸಿದ್ರು, ಓಕೆ. ಯಾಕಂದ್ರೆ ನಿಮ್ಗೆ ಕೋಪ ಬಂದಿತ್ತು, ಆಕ್ರೋಶ ಇತ್ತು, ನಿಮ್ಮ ನಾಯಕರಿಗೆ ಬೈದಿದ್ರು ಅಥವಾ ಏನಂತಾರೆ ಏಕವಚನದಲ್ಲಿ ಪದಗಳನ್ನ ಬಳಸಿದ್ರು ಅನ್ನೋ ಕಾರಣ ನೀವು ಇಳಿಸಿದ್ರಿ. ಅಲ್ಲಿಗೆ ಅದಕ್ಕೆ ಕ್ಲೋಸ್ ಆಗಿತ್ತು. ಇದೇ ಪ್ರದೀಪ್ ಈಶ್ವರ್ ಅವರು ಮಾಧ್ಯಮಗಳ ಮುಂದೆ ಬಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಅಲ್ಲಿ ಅವ್ರಿಗೆ ಆದಂತ ನೋವಾಗಿರ್ಬೋದು, ಆಕ್ರೋಶ ಆಗಿರ್ಬೋದು, ಅದಕ್ಕಾಗಿ ವ್ಯಕ್ತಪಡಿಸಿದ್ರು, ಅದು ಓಕೆ. ಆದ್ರೆ ಪ್ರದೀಪ್ ಈಶ್ವರ್ ಅವರು ಆಚೆ ಬಂದು ತೋಳು ತಟ್ಟಿ ಶಕ್ತಿ ಪ್ರದರ್ಶನ ಮಾಡಿದ್ದು ಮೊದಲ ತಪ್ಪು. ಹಾಗೇನೆ ಇವರು ಅವರು ಶಕ್ತಿ ಪ್ರದರ್ಶನ ಮಾಡ್ತಿದ್ರೋ ಇಲ್ವೋ, ಅವ್ರು ಸೀದಾ ಕಾರ್ ಹತ್ಕೊಂಡು ಹೋಗ್ತಿದ್ರೋ ಏನೋ, ಚಪ್ಪಲಿ ಎಸ್ತಿದ್ದಂತೂ ದೊಡ್ಡ ತಪ್ಪು. ಸೊ ಹಾಗಾಗಿ ಒಟ್ಟಾರೆಯಾಗಿ ನಾನು ಇಲ್ಲಿ ಏನ್ ಹೇಳಕ್ ಹೊರಟಿದ್ದೀನಿ ಅಂತಂದ್ರೆ, ಅಂತಿಮವಾಗಿ ಇವರು ಭರವಸೆ ನೀಡ್ಬೋದು, ಇವರು ಧೈರ್ಯ ನೀಡ್ಬೋದು, ಅಲ್ಟಿಮೇಟ್ಲಿ ಈಸ್ ಎ MLA, ಅಲ್ಲಿ ಏನು ಮಾಡೋದಕ್ಕೆ ಆಗಲ್ಲ, ಏನೋ ಅರೆಸ್ಟ್ ಮಾಡ್ಕೊಂಡು ಹೋಗಕ್ಕಾಗಲ್ಲ. ಅಂತಿಮವಾಗಿ ನಾನು ಏನನ್ನ ಹೇಳಕ್ ಹೊರಟಿದ್ದೀನಿ ಅಂತಂದ್ರೆ, ಯಾಕಂದ್ರೆ ನಡೆಯೋದಿದೆ, ನಾನು ಏನೋ ಹೇಳ್ಬೋದು. ಈಗ ನೀವು ಕೇಳ್ಬೋದು, ಏನ್ ಹಿಂಗನ್ಬಿಟ್ರಿ ನೀವು ಅಂತ. ಏನ್ ಪ್ರದೀಪ್ ಈಶ್ವರ ನಗರ ಅರೆಸ್ಟ್ ಮಾಡಿ ಬಂಧನ ಮಾಡ್ತಾರ? ಚಾನ್ಸೇ ಇಲ್ಲ, ಅದಾಗೋದು ಇಲ್ಲ. MLA ಆಗಿರೋ ಕಾರಣದಿಂದ ಅಲ್ಲಿನ ಪೊಲೀಸರು ಏನು ಮಾಡಲ್ಲ. ಜೊತೆಗೆ ಆಡಳಿತ ಪಕ್ಷ ಇರೋದ್ರಿಂದ ಅದು ಕೂಡ ಆಗಲ್ಲ. ಅಫ್ಕೋರ್ಸ್ ನಮ್ಗೆ ನಿಮ್ಗೂ ಅನ್ಸುತ್ತೆ ಒಬ್ಬ MLA ಆ ರೀತಿ ನಡವಳಿಕೆ ಅಥವಾ ಆ ಥರ ನಡ್ಕೊಳ್ಳೋದು ತಪ್ಪು ಅಂತ ನನಗೂ ಅನ್ಸುತ್ತೆ, ನಿಮ್ಗೂ ಅನ್ಸುತ್ತೆ. ಹಂಗ ಅಂದ್ ಮಾತ್ರಕ್ಕೆ ಎಲ್ಲರನ್ನೂ ಕೂಡ ಅರೆಸ್ಟ್ ಮಾಡಿ ಬಂಧನ ಮಾಡಲ್ಲ. ಅಂತಿಮವಾಗಿ ನಾನು ಏನು ಹೇಳೋಕೆ ಹೊರಟಿದ್ದೀನಿ ಅಂತಂದ್ರೆ, ಇದೇ ಪ್ರದೀಪ್ ಈಶ್ವರ್ ಅವರು ಯಾವುದೋ ದೊಡ್ಡ ರಾಜಕೀಯ ಕುಟುಂಬದ ಹಿನ್ನೆಲೆಯಿಂದ ಬಂದಂಥವರಲ್ಲ. ಅವರ ತಂದೆನೋ ಅಥವಾ ಅವರ ವಂಶದವರ ಯಾರೋ 50-60 ವರ್ಷದಿಂದ ಆಡಳಿತ ಮಾಡಿ ಯಾವುದೋ ಪಕ್ಷದಲ್ಲಿ ದೊಡ್ಡ ಸ್ಥಾನಮಾನದಲ್ಲಿ ಇರುವಂಥ ಕುಟುಂಬದವರಲ್ಲ. ಓರ್ವ ಸಾಮಾನ್ಯ ಕುಟುಂಬದಿಂದ ಬಂದಂಥ ವ್ಯಕ್ತಿ, ಝೀರೋಯಿಂದ ಬಂದಂಥ ವ್ಯಕ್ತಿ ಇವತ್ತು ಒಂದು ಪರಿಶ್ರಮ ಅನ್ನುವಂಥ ಒಂದು ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿ ಅದ್ರ ಜೊತೆಗೆ ಒಂದು ಚುನಾವಣೆಗೆ ಸ್ಪರ್ಧೆ ಮಾಡಿ ಮೊದಲ ಬಾರಿಗೆ ಗೆಲ್ಲೋದೈತಲ್ಲ, ಅದು ಅದೇನಂತಾರೆ ಸಾಮಾನ್ಯವಾದ ಕಡಲೆ ಅಲ್ಲ, ಅದು ಕಬ್ಬಿಣದ ಕಡಲೆ. ಅಂಥದ್ದನ್ನು ಕಡಿದು ಜೀರ್ಣಿಸ್ಕೊಂಬಂದಿರತಕ್ಕಂಥ ಈ ವ್ಯಕ್ತಿ ಮಾತೆ ಮುತ್ತು ಮಾತೆ ಮೃತ್ಯು ಅನ್ನೋಂಥದ್ದನ್ನ ಅರಿತಿರ್ಬೇಕಾಗಿತ್ತು. ಯಾವ ಸಂದರ್ಭದಲ್ಲಿ ಮಾತನಾಡಬೇಕು, ಯಾವ ಸಂದರ್ಭದಲ್ಲಿ ಮಾತನಾಡಬಾರ್ದು, ಜೊತೆಗೆ ಸಾರ್ವಜನಿಕವಾಗಿ ನನ್ನನ್ನು ಆಯ್ಕೆ ಮಾಡಿರ್ತಕ್ಕಂಥ ಜನರ ಮುಂದೆ ನಾನು ಯಾವ ರೀತಿ ನಡವಳಿಕೆ ಇರಬೇಕು, ಅದು ಯಾವ ರೀತಿ ಪ್ರಚೋದನೆ ಆಗುತ್ತೆ ಕೆಲವರಿಗೆ ಜನರಿಗೆ. ನಾನು ಓಟ್ ಹಾಕ್ದಂಥವ್ರು ಇರ್ಬೋದು, ಅಲ್ಲಿ ನಮ್ಮ MLA ಈ ರೀತಿ ಮಾಡ್ತಿದ್ದಾನೆ, ನಂದ್ಯಾವ ಲೆಕ್ಕ ಅಂತ ಅನ್ನಿಸ್ಬೋದು. ಅದರ ಅರಿವು ಸಾಮಾನ್ಯ ಪ್ರಜ್ಞೆ ಶಾಸಕರಿಗೆ ಆ ಸಂದರ್ಭದಲ್ಲಿ ಇರಬೇಕಾಗಿತ್ತು. ಅದನ್ನು ಹೊರತುಪಡಿಸಿದ್ರೆ ಪ್ರೆಸೆಂಟ್ ಈ ಒಂದು ಸಮಾಜದಲ್ಲಿ ಪ್ರೆಸೆಂಟ್ ಇರ್ತಕ್ಕಂಥ ಈ ದೊಡ್ಡ ದೊಡ್ಡ ಮಟ್ಟದ ರಾಜಕಾರಣದಲ್ಲಿ ಅವ್ರು ಗೆದ್ದು ಬಂದಿರತಕ್ಕಂಥದ್ದು ಅದು ಕಡಿಮೆ ಸಾಧನೆ ಅಂತೂ ಅಲ್ಲ. ಅದನ್ನ ಉಳಿಸ್ಕೊಂಡು ಹೋಗ್ಬೇಕಾಗುತ್ತೆ ಪ್ರದೀಪ್ ಈಶ್ವರ್ ಅವರು. ಮಾತು ಬೆಳ್ಳಿ, ಮೌನ ಬಂಗಾರ ಅನ್ನೋಂಥ ಒಂದು ಮಾತೈತೆ. ಹಾಗಾಗಿ ನೀವು ಆ ಸಂದರ್ಭದಲ್ಲಿ ಹೇಳಿಕೆ ಕೊಟ್ಟು ಬಂದು ಕಾರತ್ಕೊಂಡು ಹೋಗಿದ್ದೀರೆ, ಅದಕ್ಕೆ ಸಿಕ್ತಿದ್ದಂಥ ಮಾನ್ಯತೆನೇ ಬೇರೆ ಇರ್ತಿತ್ತು. ಬಟ್ ನೀವು ಸಾಮಾಜಿಕವಾಗಿ ಸಾರ್ವಜನಿಕವಾಗಿ ಅದೇ ಕನ್ನಡ ಭವನದ ಮುಂದೆ ಕಾರತ್ಕೊಂಡು ತೋಳು ತಟ್ಟಿ ಮೀಸೆ ತಿರುವಿ ಶಕ್ತಿ ಪ್ರದರ್ಶನ ಮಾಡೋದೈತಲ್ಲ, ಅದು ಅಕ್ಸೆಪ್ಟಬಲ್ ಅಲ್ಲ. ನಾನಲ್ಲ, ನೀವು ಕೂಡ ಅದನ್ನ ಮತ್ತೊಮ್ಮೆ ರಿವೈಂಡ್ ಮಾಡಿ ನೋಡಿದ್ರೆ ನಿಮಗೂ ಕೂಡ ಅದು ಹೌದಲ್ವಾ ಅಂತ ಅನ್ಸುತ್ತೆ. ಇದಿಷ್ಟು ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ.